ಮನೆಯಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಹೇಗೆ ಕಡಿಮೆ ಮಾಡೋದು ಅಂತ ಟೆನ್ಷನ್ ಆಗ್ತಾ ಇದೆಯಾ? ಇಲ್ಲಿದೆ, ಬನ್ನಿ ಮನೆಯಲ್ಲಿ ಇರುವ ಐಟಮ್‌ನ ಬಳಸಿ ನಾವು ಯಾವ ಥರ ತೂಕನ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಎಲ್ಲರೂ ಮನೆಯಲ್ಲಿ ಬಳಸುವಂಥ ಐಟಮ್ಮೇ ಬಳಸಿಬಿಟ್ಟು ನಾವು 21 ದಿವಸ ಇದನ್ನ ಯೂಸ್ ಮಾಡಿದ್ರೆ ಆರಾಮಾಗಿ ನಿಮಗೆ ತೂಕ ಕಡಿಮೆ ಆಗುತ್ತೆ. ನಾನು ಮೊದಲಿಗೆ ಸೋಂಪು ತಗೊಂಡಿದ್ದೀನಿ, ಅಜ್ವೇನ, ಓಂಕಾಳು ಅಂತ ಏನು ಹೇಳ್ತೀವಿ, ಓಂಕಾಳು ತಗೊಂಡಿದ್ದೀನಿ, ಜೀರಿಗೆ ಎಲ್ಲನೂ ಕೂಡ ಕಿಚನಲ್ಲಿ ಇರುವಂತಹ ಐಟಮೇ ಇದು. ಸೋಂಪು ಸೇಮ್ ಪ್ರಮಾಣದಲ್ಲಿ ಎಲ್ಲನೂ ಕೂಡ ತಗೊಂಡಿದ್ದೀನಿ. ಜೀರಿಗೆ, ಅಜ್ವೇನ ಮತ್ತೆ ಓಂಕಾಳು ಇದು 3ನ ತಗೋಬೇಕು. ಇವಾಗ 3ನ ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಉರಿ ಇಟ್ಕೊಂಡು ಹುರ್ಕೋಬಾರ್ದು, ಮೀಡಿಯಂ ಉರಿಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಿಸಿ ಮಾಡ್ಕೋಬೇಕು. ಇದನ್ನ ಕುಡಿಯೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಡ್ರಿಂಕ್ನ ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಇರುವವರು ಇದನ್ನ ಹುರಿಬೇಕು ಅಂತನಿಲ್ಲ, ಹಾಗೇನೆ ನೀವು 3ನು ಸೇಮ್ ಪ್ರಮಾಣದಲ್ಲಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಗ್ಯಾಸ್ಟ್ರಿಕ್ ಇರುವವರು 1 ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸ್ ಆಗಬೇಕು ನೀರು. ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಇರುವವರು ಯಾವಾಗಾದರೂ ತಗೋಬೋದು ಈ ಡ್ರಿಂಕ್ನ. ಇವಾಗ ತೂಕ ಜಾಸ್ತಿ ಇದೆ, ನಾವು ಕಡಿಮೆ ಮಾಡ್ಕೋಬೇಕು ಅಂದಾಗ ಈ ಥರ ಹುರಿದ್ಬಿಟ್ಟು ಮಾಡಿ. ನಿಮಗೆ 21 ದಿವಸದಲ್ಲಿ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ ನಿಮಗೆ. ಇದನ್ನೆಲ್ಲ ಬಳಸೋದ್ರಿಂದ ನಿಮಗೆ ಡೈಜೆಷನ್ ಕೂಡ ಜಾಸ್ತಿ ಆಗುತ್ತೆ, ಹೊಟ್ಟೆಯಲ್ಲಿರುವ ಕೊಬ್ಬು ಕೂಡ ಕಡಿಮೆ ಆಗುತ್ತೆ. ಓಂಕಾಳು, ಜೀರಿಗೆ ಎಲ್ಲ ಬಳಸೋದ್ರಿಂದ, ಸೋಂಪು ಅಷ್ಟೇ, ಸೋಂಪನ್ನ ಬಳಸೋದ್ರಿಂದ ನಿಮಗೆ, ಜೀರಿಗೆನೂ ಅಷ್ಟೇ ನೀವು ಜಾಸ್ತಿ ಬಳಸೋದ್ರಿಂದ ಹೊಟ್ಟೆಯಲ್ಲಿ ಬೊಜ್ಜು ಅಂತ ಏನು ಹೇಳ್ತೀವಿ, ಕೊಬ್ಬು ಅಂತ ಏನು ಹೇಳ್ತೀವಿ, ಅದು ನಿಧಾನವಾಗಿ ಕರಗ್ತಾ ಬರುತ್ತೆ. ಜೀರಿಗೆ ಮತ್ತು ಓಂಕಾಳು, ಸೋಂಪನ್ನ ಬಳಸೋದ್ರಿಂದ ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ನೀವು ಈ ಪುಡಿನ ಮಾಡಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಮಾಡ್ತಾ ಬನ್ನಿ, ನಿಮಗೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಆ ಥರ ನಿಮಗೇನಾರು ಆಗಿಲ್ಲ ಅಂದರೆ ಈ ಡ್ರಿಂಕ್ನ ನೀವು ಸ್ಟಾಪ್ ಮಾಡ್ಕೋಬೋದು. ಸ್ಟಾಪ್ ಮಾಡಿ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು. ಇದನ್ನು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಡೈಜೆಷನ್ ಕೂಡ ಜಾಸ್ತಿ ಆಗುತ್ತೆ. ಇವಾಗ ನಾವು ಊಟ ತಿನ್ನೋಕ್ಕಾಗಲ್ಲ, ಹಶ್ವೆ ಆಗಲ್ಲ ಅನ್ನೋರು ಕೂಡ ಇದನ್ನು ಜಾಸ್ತಿಯಾಗಿ ನಾವು ಬಳಸೋದ್ರಿಂದ ಡೈಜೆಷನ್ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ನಿಮಗೆ. ಇದನ್ನು ಹುರ್ಕೊಂಡು ಆದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಆಗಬೇಕು ಅಂತನಿಲ್ಲ. ಈ ಪುಡಿನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಡೈಲಿ ಕುಡಿಬೇಕು, ಆದರೆ ಬೆಳಿಗ್ಗೆ ಇಲ್ಲ ಅಂದರೆ ನೈಟಲ್ಲಿ ನೀವು ಊಟ ಆದಮೇಲೆ 1 ಗ್ಲಾಸ್ ಕುಡಿದು ಮಲ್ಕೊಂಡ್ರೆ ನಿಮಗೆ ಹೊಟ್ಟೆಯಲ್ಲಿ ಬೊಜ್ಜಿನ ಸಮಸ್ಯೆ ಏನು ಅಂತ ಹೇಳ್ತೀವಿ ಕಡಿಮೆ ಆಗುತ್ತೆ. ಮತ್ತು ದಪ್ಪ ಇದ್ದರೆ ತೂಕ ಕೂಡ ಕಡಿಮೆ ಆಗುತ್ತೆ. ಇವಾಗ ಒಂದು ಪಾತ್ರೆಗೆ ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಒಂದು 250 ml ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಬೆಲ್ಲ ಕೂಡ ಬಳಸ್ತಾ ಇದ್ದೀನಿ. ಬೆಲ್ಲ ಬಳಸೋದ್ರಿಂದನೂ ಅಷ್ಟೇ ನಿಮಗೆ ತೂಕ ಕಡಿಮೆ ಆಗುತ್ತೆ. ಬೆಲ್ಲ ಹಾಕಿದ್ರೆ ಅದು ಹೇಗೆ ತೂಕ ಕಡಿಮೆ ಆಗುತ್ತೆ ಅಂತ ಅನ್ನೋರು ಈ ಥರ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ತೂಕ ಕಡಿಮೆ ಆಗುತ್ತೆ. ಜಾಸ್ತಿ ಬೆಲ್ಲ ಹಾಕೋಬೇಕು ಅಂತೇನಿಲ್ಲ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. 1 ಟೇಬಲ್ ಸ್ಪೂನ್ ಪುಡಿ ಹಾಕ್ಕೊಂಡ್ರೆ ಸಾಕು. ಇದನ್ನು ತುಂಬ ಹೊತ್ತು ಕುದಿಸ್ಬೇಕು ಅಂತಲೇ ಇಲ್ಲ. ಅದ್ರ ಜೊತೆಗೆ ನಾನು ಕಾಳು ಮೆಣಸನ್ನು ಕೂಡ ಬಳಸ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದು 3 ಕಾಳು ಮೆಣಸಷ್ಟು ಪುಡಿನ ಹಾಕ್ಕೊಂಡಿದ್ದೀನಿ ಕುಟ್ಬಿಟ್ಟು. ಇಲ್ಲ ನೀವು ಪುಡಿ ಇದ್ದರೂ ಕೂಡ ಹಾಕ್ಕೋಬೋದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ಈ ನೀರನ್ನ ಆಫ್ ಮಾಡ್ಕೊಂಡಿದ್ದೀನಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ತಣ್ಣಗಾಗಿದೆ ನೋಡಿ, ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಕುಡಿಬೋದು. ಇವಾಗ ಪುಡಿಯೆಲ್ಲ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಅನ್ನೋರು ಈ ಥರ ಫಿಲ್ಟ್ರ್ ಮಾಡಿಬಿಟ್ಟು ಕುಡೀರಿ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ಕುಡಿತಾ ಬನ್ನಿ. ನಿಮಗೆ ತೂಕ 80 kg ಇರುವ ತೂಕ ನಿಮಗೆ 25 kg ತೂಕ ಕಡಿಮೆ ಆಗುತ್ತೆ. ಬೆಳಗ್ಗೆ ನಿಮಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ನೈಟಲ್ಲಿ ಕೂಡ ತಗೋಬೋದು. ಊಟ ಆದಮೇಲೆ ಈ ಥರ 1 ಗ್ಲಾಸ್ ಡ್ರಿಂಕ್ನ ಮಾಡಿ ಕುಡಿದು ನೋಡಿ. ಡೈಲಿ ಕುಡಿಬೇಕು. ಡೈಲಿ ಕುಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ತೂಕ ಕಡಿಮೆ ಆಗುತ್ತೆ.
ಈ ಡ್ರಿಂಕ್‌ನ ಕುಡಿಯೋದ್ರಿಂದ ಒಳ್ಳೆ ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಕುಡಿಯೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಕುಡಿಬೋದು. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ.